ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದ ಸಚಿವ ರಹೀಂ ಖಾನ್. ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಆಲಿಸಿದರು. ಅವರು ಇಂದು ಬೀದರ್ ತಾಲೂಕಿನ ಮಾಲೇಗಾಂವ್, ಕಪಲಾಪುರ, ಜಾಂಪಡ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು, ಉದ್ದು, ಸೋಯಾಬೀನ್, ತೊಗರಿ ಸಂಪೂರ್ಣವಾಗಿ ನಾಶವಾಗಿದೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು, ರಸ್ತೆ, ಸೇತುವೆ ಕುಸಿದಿವೆ. ಪ್ರತಿಯೊಂದು ವಿಪತ್ತು ಮತ್ತು ಹಾನಿಯ ವರದಿ ಮಾಡಲು ಹಾಗೂ ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡಲು ಅಂತರ ಇಲಾಖೆಯ ಸಮೀಕ್ಷೆಯನ್ನು ಈಗಾಗಲೇ ಅಧಿಕಾರಿಗಳು ಕೈಗೊಂಡಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳಿಗೆ ಕ್ಷೇತ್ರದ ಪರಿಸ್ಥಿತಿಯ ಬಗ್ಗೆ ತಿಳಿಸಲಾಗಿದೆ ಮತ್ತು ಹೆಚ್ಚಿನ ಪರಿಹಾರಕ್ಕೆ ಮನವಿ ಕೂಡ ಮಾಡಲಾಗಿದ್ದು, ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ನೀಡಬೇಕೆಂದು ಸಿಎಂ ಬಳಿ ಮನವಿ ಮಾಡಲಾಗಿದೆ. ಅದಕ್ಕೆ ಅವರು 20,000 ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಹಾಗೂ ಮುಖ್ಯಮಂತ್ರಿ पूरा रिपोर्ट बन गया नहीं बन गया वो वर्क की मैं खुद 5th है। हाँ 5th तक है सर। मैं करा तो सर और एक सर चिल्ड्रन की नया बिल्डिंग हो गया सर, ऑलरेडी पैसे भी ऐसा 40 लाख जगह का समस्या चल रहा सर, जगह करके दे 40 लाख में बिल्डिंग बनते सर। हमारे देश में निकला तो डिमोलिश अर्जेंट वो पीछे डीसी है ना, तुम्हारे जेई को बात करो, डबल ये बात करो। हाँ सर, करंट भी कितने दिन में होता है? नहीं, वो करंट का भी प्रॉब्लम है। एक वीक में काम हो जाना है। टीसी निकालना, 2 दिन बोल रहे हैं। हाँ मैं 1 वीक टाइम दे रहा हूँ। टीवी चल जा रहे, फोन ओके, चल मुझे जा फोन रहे, करो। पहले मुझे टीसी निकालना साहब, पहले मुझे टीसी निकालना निकाल के क्या बड़ा बनाना है क्या? इधर डालिए, लाइनमैन भी कम है सर, इधर डालना है सर बहुत लाइनमैन कम है क्या? तो लाइनमैन डालो एक्स्ट्रा। बहुत सारे कंप्लीट दिए तो नहीं करे। टीसी का काम नहीं करें, हम पहले से बच्चे को बोले हम। हेलो रमेश पाटिल, यहाँ तुम्हारे केबी को लेके बहुत प्रॉब्लम बता रहे हैं। कल चीफ इंजीनियर साहब गए थे सर, मैं वो सीएम साहब की मीटिंग में था इसी में। हाँ, चीफ इंजीनियर साहब भी गए थे, वो सब प्रॉब्लम क्या है देख लेके आए सर, करा तो सर क्या भी रहे। मुझे 1 वीक में होना, तुम्हारा डबल ही यहाँ पे है, देखो यही हाँ मैं बोल तो सर उनको बात करके इमीडिएट करने के लिए बोलो। 100% ಪ್ರೆಸೆಂಟ್ ನಾನು ಬೆಳಗ್ಗೆಲಿಂದ 3-4 ವಿಲೇಜಸ್ ಲಾಸ್ಟ್ ವೀಕ್ ಬಿಟ್ಟು ಹೋಗಿತ್ತು. ನಾನು 20-30 ವಿಲೇಜಸ್ ಲಾಸ್ಟ್ ವೀಕ್ ವಿಸಿಟ್ ಮಾಡಿದ್ದೀನಿ. ಎಲ್ಲ ಸಮಸ್ಯೆ ರೈತರದು, ಹೊಲದು ಆಗಲಿ, ಮನೆದು ಆಗಲಿ, ರೋಡ್, ಡ್ರೈನ್, ಬ್ರಿಡ್ಜಸ್ದು 2-3 ವಿಲೇಜಸ್ನಲ್ಲಿ ಮಾಲೇಗಾಂವ್, ಕಾಪ್ಲಾಪುರ್, ಜಾಂಪಾಳ 3 ವಿಲೇಜ್ ದೊಡ್ಡದು ವಿಲೇಜ್ ಬಿಟ್ಟು ಹೋಗಿದ್ದು. ಅವ್ರು ಎಲ್ಲರೂ ಹೇಳತ್ತಿದ್ರು, ಇಲ್ಲ ಸರ್ ನೀವೇ ಬರ್ಬೇಕು, ನೀವೇ ನೋಡ್ಬೇಕಂತ ಅವ್ರು ನನ್ನ ಹತ್ರ ಡಿಮ್ಯಾಂಡ್ ಮಾಡಿದರು. ನಾನು ಬಂದು ಎಲ್ಲ ಆಫೀಸರ್ ಜೊತೆಗೆ ನಾನೇ ನೋಡಿ ರಿಪೋರ್ಟ್ ಆಲ್ರೆಡಿ ರೆಡಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ಏನೇನು ಲಾಸ್ ಆಗಿದೆ, 90% ಲಾಸ್ ಆಗಿದೆ. ಯಾಕಂದರೆ ಇದು ಎಲ್ಲ ನದಿ ತೊರೆಹತ್ತೆ ಏರಿಯಾ ಇದೆ ಎಲ್ಲ ರೈತರದು. ಇಲ್ಲಿ ಎಸ್ಪೆಷಲಿ KEBದು ತುಂಬ ಸಮಸ್ಯೆ ಇದೆ, ಕರೆಂಟ್ದು, ಪೋಲ್ದು ಮತ್ತು ರೋಡ್ದು ಎಲ್ಲರೂ ಡಿಮ್ಯಾಂಡ್ ಮಾಡಿದ್ದಾರೆ. ಎಲ್ಲ ರೋಡ್ ಹೋಗಿಬಿಟ್ಟಿದೆ. ರೆಡಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ರಿಪೋರ್ಟ್ ಆದ್ರ ಮೇಲೆ ನಾನು 100% ಈ ರೋಡ್ಸ್ ಅವ್ರ ರೈತರು ಏನೇನು ಹೇಳಿದ್ದಾರೆ ಎಲ್ಲ ರೆಡಿ ಮಾಡ್ತೇನೆ. 2,600 ಹೆಕ್ಟರ್ ನಾ ಆಲ್ರೆಡಿ ಸಿಎಂ ಹತ್ರ ಬೇಡಿಕೆ ಕೇಳಿದ್ದೀನಿ. ಎಕರೆಗೆ 50,000 ಕೊಡಿ ಅಂತ. ಸಿಎಂ 20,000 ಅಂತ ಹೇಳಿದ್ದಾರೆ. ಇನ್ನ ಡಿಮ್ಯಾಂಡ್ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಮಾಡಿದ್ದಾರೆ ಸಿಎಂ ಜೊತೆಗೆ. 100% ರೈತರಿಗೆ ಸಹಾಯ ಮಾಡ್ತಾರೆ. ಶಾಸಕರ ಕ್ಷೇತ್ರ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಈ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗುವುದು ಹಾಗೂ ಮಾಲೇಗಾಂವ್ ಸೇತುವೆಯನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ತಹಶೀಲ್ದಾರ್ ಗ್ರೇಟು ಜಿಯಾವುದ್ದೀನ್, ತಾಲೂಕು ಪಂಚಾಯತ್ ಇಒ ಮಾಣಿಕ್ರಾವ್ ಪಾಟೀಲ್, ಕೃಷಿ ಇಲಾಖೆ ಅಧಿಕಾರಿ RP ಪಾಟೀಲ್, PWD ಸಹಾಯಕ ಕಾರ್ಯಪಾಲಕ ಅಭಿಯಂತರು ಭಗವಂತ ಸಿಂಗ್, ತೋಟಗಾರಿಕೆ ಕಂದಾಯ ಇಲಾಖೆ ಸೇರಿದಂತೆ ಇತರ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.